सर थोड़ा इधर देखो, हमारा फोकस पूरा श्याम नाटेकर साहब के पास रहा। हमारे खास हैं, हम उनके खास हैं। ಪ್ರೆಸ್ ಮೀಟ್ ಕರೆದಿದ್ದು ನಮ್ಮ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಪೆಲ್ಲ ಮತ್ತು ಶ್ಯಾಮ್ ನಾಟಿಕರ್ ಅವರು, ಅನೇಕ ನಮ್ಮ ಸಮಾಜ ಎಲ್ಲ ಮುಖಂಡರು ನಾಗಮೋಹನ್ ದಾಸ್ ವರದಿಯನ್ನು ಅನುಷ್ಠಾನ ತರಲಿಕ್ಕೆ ಸರ್ಕಾರ ಇವತ್ತು ಒಂದು ತಾರೀಕು ನಿಶ್ಚಯಪಡಿಸಿದೆ. 5 ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಆದ ಕಾರಣ ಇವತ್ತೇನು ಕೆಲವೊಂದು ಬೊಂಬೆ ಕರ್ನಾಟಕನಾಗ ಸೈಡ್ ಕರ್ನಾಟಕನಾಗೆ ಮೇದಾರ ಮಾದಾರ ಅಂತ ಬರೆಸ್ತಾ ಇದೆ. ಅದಕ್ಕೆ ಆ ಥರ ಬರೆಸ್ಬಾರ್ದು. ಕಾಲಮ್ ನಂಬರ್ 22 ಅದು ಬರ್ಸೋದು ತಪ್ಪು ಅಂತ ಕೇಸಿ ಅಂತ ನಾವು ನಮ್ಮ ಜನರಿಗೆ ತಿಳಿಪಡಿಸ್ಲಿಕ್ಕೆ ಇದು ಏನಪ್ಪ ಅಂದ್ರೆ ಇದು ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇಚ್ಛಪಡ್ತೀನಿ. ಕಾಲಮ್ ನಂಬರ್ 61ರಲ್ಲಿ ಖಾಲಿ ಮಾದಿಗ ಅಂತ ಬರೆಸ್ಬೇಕಂತಕ್ಕಂಥದ್ದು ಒಂದು ಮೂಲ ನಮ್ಮದು ಉದ್ದೇಶ ಆಗಿದೆ. ಯಾಕಂತಪ್ಪ ಅಂತಂದ್ರೆ ನಾವು ಅದು ಕಾಲಮ್ ನಂಬರ್ 61 ಬಿಟ್ಟರೆ ನಾವು ನಮ್ಮ ಮಾದಿಗ ಸಮಾಜದವ್ರೆ ಅಲ್ಲ ಅಂತಕ್ಕಂಥದ್ದು ನಾವೇ ಏನಪ್ಪ ಅಂದ್ರೆ ಕೆಡ್ಡ ತೋಡ್ಕೊಂಡಂಗೆ ಅಂತ ಕೆಲಸ ಆಗ್ತಾ ಇದೆ. ನಮ್ಮ ಕೆಲವೊಂದು ಜನರು ಅನ್ಎಜುಕೇಟೆಡ್ ಕೆಲವೊಬ್ಬರು ಇರ್ತಾರೆ, ಎಜುಕೇಟೆಡ್ ಇದ್ದವ್ರು ಇರ್ತಾರೆ. ಆಮೇಲೆ ಇನ್ನೊಂದು ಈ ಬೀದರ್ ಗುಲ್ಬರ್ಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದವ್ರು ಇದ್ದಾರೆ. ಅಲ್ಲ ನಮ್ಮ ಅಣ್ಣನ ತಮ್ಮದರಿಗೆ ನಮ್ಮ ಮಾದಿಗ ಸಮಾಜದ ಮುಖಂಡರು ಇದ್ದಾರೆ, ಲೀಡರ್ಸ್ ಇದ್ದಾರೆ, ಫರ್ನಾಂಡೀಸ್ ಅಂತ, ರಾಜು ಕಡ್ಯಾಳ್ ಅಂತ, ಅವರೆಲ್ಲ ಅವರಿಗೆ ಅವೇರ್ನೆಸ್ ಮಾಡಬೇಕು. ದಯವಿಟ್ಟು ನಮ್ಮದೊಂದು ಮನವಿ. ನಮ್ಮ ಯಾಕಂತಂದ್ರೆ ನಾವು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದವ್ರು ಇದ್ದೀವಿ. ಇವತ್ತು ಬೀದರ್ದು, ಗುಲ್ಬರ್ಗ, ರಾಯಚೂರು, ಯಾದಗಿರಿದು ಚಿಂತೆ ಮಾಡತಕ್ಕಂಥ ನಮ್ಮ ಯುವಕರದ್ದು ಎಲ್ಲರದ್ದು ಒಂದು ಏನಪ್ಪ ಅಂದ್ರೆ ಒಂದು ಇದು ಅದು ಏನು ನಮ್ಮದೊಂದು ಏನಂತಾರೆ ಅದು ಒಂದು ಆದ ಕಾರಣ ಅದು ತಾವೇನಪ್ಪ ಅಂತಂದ್ರೆ ಎಲ್ಲರೂ ಮಾಧ್ಯಮದವ್ರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಏನು ಪ್ರಚಾರ ಮಾಡ್ತೀರ ಅಂತಂದ್ರೆ ನನಗೆಲ್ಲ ನಮ್ಮ ಸಮಾಜದವರಿಗೆ ನಿಮ್ಮಿಂದ ನಮಗೆ ಹೆಲ್ಪ್ ಆಗ್ತಾ ಇದೆ. ಅದು ಸಹಕಾರ ಮಾಡ್ಬೇಕಂತ ಕೇಸಿ ವಿನಂತಿಸ್ತಾ ನಾನು 2 ಮಾತಾಡೋಕ್ಕೆ ಇಚ್ಛಪಡ್ತೀನಿ. ನಾಗರಾಜ್ ಗುಂಡಗುರ್ತಿ.